ಸಹನಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚುಮ್ಮರಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಗ್ಯಾಸ್ ಆನ್ ಬಿಟ್ಬಿಟ್ಟು ಒಂದು ತವಾ ಇಟ್ಕೊಳ್ಳೋಣ. ತವಾ ಇಟ್ಕೊಂಡು ಚುಮ್ಮರಿ ಮಾಡೋಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಒಂದು 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, 1-2 ಸ್ಪೂನ್ ಕಡಲೆಬೀಜ ಅಂದರೆ ಶೇಂಗಾ ಕಾಳು ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಇವಾಗ ಒಂದು 4 ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಇವಾಗ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಟೊಮೊಟೊ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಬಿಟ್ಟು 1-2 ಸಾರಿ ಫ್ರೈ ಮಾಡೋಣ್ರಿ. ಫ್ರೈ ಮಾಡ್ಬೇಕ್ರಿ. ಈ ಥರ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಇವನ್ನೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿದ ನಂತರ ಅರಿಶಿನ ಹಾಕ್ಕೊಳ್ಳೋಣ್ರಿ. ಇವಾಗ ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ಸ್ಪೂನು ಬೆಲ್ಲ ಹಾಕ್ಕೊಳ್ಳೋಣ. ಎಲ್ಲ ಸೇರಿ ಇವಾಗ ಫ್ರೈ ಮಾಡ್ಬೇಕ್ರಿ. ಫ್ರೈ ಆದ ನಂತರ ಒಂದು ಸ್ವಲ್ಪ ನೆನೆಸಿಟ್ಕೊಂಡ್ರೆ ಹುಣಸೆಹಣ್ಣು ಹಾಕಿದ್ರೆ ಟೇಸ್ಟ್ ರೀ. ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಳ್ರಿ. ಒಂದು ಬೆಳ್ಳುಳ್ಳಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಅದು ನೆನೆಸಿಟ್ಕೊಂಡು ಹುಣಸೆಹಣ್ಣಿನ ರಸ ಎಲ್ಲ ತೆಗೆದು ಬಾಣಲಿಗೆ ಹಾಕ್ಕೊಳ್ಳೋಣ್ರಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡೋಣ. ತುಂಬ ಈಸಿಯಾಗಿ ಮಾಡ್ಬೋದ್ರಿ. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ರೀ. ಮಂಡಕ್ಕಿ ಸೂಸ್ಲ ಅಂತಾರಲ್ರಿ, ಅದು ನಾವು ಚುಮ್ಮರಿ ಅಂತೇವ್ರಿ. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ನೋಡ್ರಿ, ಇಷ್ಟು 1 ಲೀಟ್ರಷ್ಟು ಚುಮ್ಮರಿ ತೊಗೊಂಡಿದ್ದೀನಿ ರೀ. ಇವಾಗ ಚೆನ್ನಾಗಿ ತೊಳ್ಕೊಬೇಕ್ರಿ. ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಎಲ್ಲ ನೆನೆಸ್ಕೋಬೇಕು. ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಚುರ್ಮುರಿ ಎಲ್ಲ ನೆನೆಸ್ಕೋಬೇಕು. ನೋಡ್ರಿ, ಈ ಥರ ಎಲ್ಲ ಅದ್ರೊಳಗೆ ನೆನೆಸ್ಕೋಬೇಕು ನೀರೊಳಗೆ. ನೋಡ್ರಿ, 1 ಲೀಟ್ರಷ್ಟು ಚುಮ್ಮರಿ ತೊಗೊಂಡಿದ್ದು ಅಲ್ಲೆಲ್ಲ ನೀರೊಳಗೆ ನೆನೆಸ್ಕೋಬೇಕು. ನೆನೆಸ್ಕೊಂಡ ನಂತರ ತುಂಬ ಟೇಸ್ಟಿಯಾಗಿರ್ತೀರಿ. ಈಸಿಯಾಗಿ ಮಾಡ್ಬೋದು. ಇದನ್ನು ನೀವು ನಿಮ್ಮ ಮನೇಲಿ ಮಾಡಿ ನೋಡ್ರಿ. ಎಲ್ಲ ನೀರಲ್ಲಿ ಹಿಂಡಿ ಅದನ್ನ ಬಾಣಲಿಗೆ ಹಾಕ್ಕೊಳ್ಳೋಣ್ರಿ. ಬಾಣಲಿಗೆ ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ನೋಡ್ರಿ, ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಮಂಡಕ್ಕಿನ. ಈರುಳ್ಳಿ ಗೊಜ್ಜು ಜೊತೆ ನೋಡ್ರಿ, ಮಂಡಕ್ಕಿ ಸೂಸ್ಲ ತುಂಬ ಚೆನ್ನಾಗಿ ಬರ್ತೈತಿ. ನೀವು ಮಾಡಿ ನೋಡ್ರಿ. ಈ ಮಂಡಕ್ಕಿ ಸೂಸ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಮಾಡ್ಬೋದು. ಸಿಂಪಲ್ ಆಗಿರೋದು, ಬೇಗನೂ ಮಾಡ್ಕೋಬೋದು. ಇವಾಗ ಹುರ್ಗಡ್ಲೆ ಹಿಟ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿರಿ. ಇವಾಗೆಲ್ಲ ಇನ್ನೊಂದು ಸಾರಿ ಫ್ರೈ ಮಾಡಿಬಿಟ್ಟು 1-2 ನಿಮಿಷ ಮುಚ್ಚಳ ಮುಚ್ಚಿ ಇಡ್ಬೇಕ್ರಿ. 1-2 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟು ನೋಡ್ರಿ, ಇವಾಗ ತೆಗೆದು ನೋಡ್ರಿ ಯಾವ ರೀತಿ ಮಂಡಕ್ಕಿ ಬಂದೈತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮಂಡಕ್ಕಿ